ನಾಯಿ ಬೊಗಳಿದ್ದಕ್ಕೆ ಮಾಲೀಕನ ಮೇಲೆ ಹಲ್ಲೆ ಮಾಡಿರುವ ಘಟನೆಯೊಂದು ನಡೆದಿದೆ. ಶ್ವಾನದ ಮೇಲೆ ಕೋಪ ತೋರಿಸಿದ್ದಾರೆ ಜನರು. ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿ ವಿಚಿತ್ರ ಘಟನೆ ನಡೆದಿದೆ. ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ಶ್ವಾನದ ಮಾಲೀಕ ರಂಗಪ್ಪ ಎಂಬಾತನ ವಿರುದ್ಧ ಶಶಿಕಿರಣ್ ದೂರನ್ನ ಸಲ್ಲಿಸಿರೋದು. ಶೇಷಾದ್ರಿಪುರದ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ವಿಡಿಯೋನ ಆಧರಿಸಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ಶೇಷಾದ್ರಿಪುರ ಪೊಲೀಸ್ ಠಾಣೆಯಲ್ಲಿ ಆರೋಪಿ ರಂಗಪ್ಪನ ಮೇಲೆ ಎಫ್ಐಆರ್ ಆಗಿದೆ. ನಾಯಿ ಹಾಗೂ ನಾಯಿ ಸಾಕಿದ ಮಾಲೀಕನ ಮೇಲೆ ಹಲ್ಲೆ ಮಾಡಿರುವುದು, ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಆರೋಪ ಕೇಳಿಬಂದಿದೆ. ರಂಗಪ್ಪ ನಾಯಿ ಹಾಗೂ ಮಾಲೀಕನ ಮೇಲೆ ಹಲ್ಲೆ ಮಾಡ್ತಾ ಇರುವಂತಹ ವಿಡಿಯೋ ಲಭ್ಯ ಆಗಿದೆ. ಎಫ್ಐಆರ್ ದಾಖಲಿಸಿ ತನಿಖೆಯನ್ನ ಮುಂದುವರೆಸಿದ್ದಾರೆ ಶೇಷಾದ್ರಿಪುರ ಪೊಲೀಸರು. ನಿನಗೂ ಅಷ್ಟೇ ಅವತ್ತೇ ಹೇಳಿದ್ದೀನಿ ಇದೇ ಕೊನೆ ಅಂತ. ಇದೇ ಕೊನೆ ಆದ್ರೆ ಸರಿ. ನಾನೆಲ್ಲಿ ಬೈದಿದ್ದೀನಿ? ಹೊಡಿ. ಮಕ್ಳಿಗೆ ಯಾವನ್ ಹೊಡೆದವನಲ್ಲಿ ಅವನು ಇಲ್ದೇ ಇರೋದೆಲ್ಲ ಹೇಳ್ತಾನಲ್ಲಿ ಹೊಡಿತಾನೆ ಅಂತ. ನಿನಗೂ ಅಷ್ಟೇ ಅವತ್ತೇ ಹೇಳಿದ್ದೀನಿ ಇದೇ ಕೊನೆ ಅಂತ. ಇದೇ ಕೊನೆ ಆದ್ರೆ ಸರಿ. ನಾನೆಲ್ಲಿ ಬೈದಿದ್ದೀನಿ? ನಾಯಿ ಬೊಗಳಿದ್ದಕ್ಕೆ ಮಾಲೀಕನ ಮೇಲೆ ಹಲ್ಲೆ ಮಾಡಿರುವ ಘಟನೆಯೊಂದು ನಡೆದಿದೆ. ಶ್ವಾನದ ಮೇಲೆ ಕೋಪ ತೋರಿಸಿದ್ದಾರೆ ಜನರು. ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿ ವಿಚಿತ್ರ ಘಟನೆ ನಡೆದಿದೆ. ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ಶ್ವಾನದ ಮಾಲೀಕ ರಂಗಪ್ಪ ಎಂಬಾತನ ವಿರುದ್ಧ ಶಶಿಕಿರಣ್ ದೂರನ್ನ ಸಲ್ಲಿಸಿರೋದು. ಶೇಷಾದ್ರಿಪುರದ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ವಿಡಿಯೋನ ಆಧರಿಸಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ಶೇಷಾದ್ರಿಪುರ ಪೊಲೀಸ್ ಠಾಣೆಯಲ್ಲಿ ಆರೋಪಿ ರಂಗಪ್ಪನ ಮೇಲೆ ಎಫ್ಐಆರ್ ಆಗಿದೆ. ನಾಯಿ ಹಾಗೂ ನಾಯಿ ಸಾಕಿದ ಮಾಲೀಕನ ಮೇಲೆ ಹಲ್ಲೆ ಮಾಡಿರುವುದು, ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಆರೋಪ ಕೇಳಿಬಂದಿದೆ. ರಂಗಪ್ಪ ನಾಯಿ ಹಾಗೂ ಮಾಲೀಕನ ಮೇಲೆ ಹಲ್ಲೆ ಮಾಡ್ತಾ ಇರುವಂತಹ ವಿಡಿಯೋ ಲಭ್ಯ ಆಗಿದೆ. ಎಫ್ಐಆರ್ ದಾಖಲಿಸಿ ತನಿಖೆಯನ್ನ ಮುಂದುವರೆಸಿದ್ದಾರೆ ಶೇಷಾದ್ರಿಪುರ ಪೊಲೀಸರು. ನಿನಗೂ ಅಷ್ಟೇ ಅವತ್ತೇ ಹೇಳಿದ್ದೀನಿ ಇದೇ ಕೊನೆ ಅಂತ. ಇದೇ ಕೊನೆ ಆದ್ರೆ ಸರಿ. ನಾನೆಲ್ಲಿ ಬೈದಿದ್ದೀನಿ? ಹೊಡಿ. ಮಕ್ಳಿಗೆ ಯಾವನ್ ಹೊಡೆದವನಲ್ಲಿ ಅವನು ಇಲ್ದೇ ಇರೋದೆಲ್ಲ ಹೇಳ್ತಾನಲ್ಲಿ ಹೊಡಿತಾನೆ ಅಂತ. ನಿನಗೂ ಅಷ್ಟೇ ಅವತ್ತೇ ಹೇಳಿದ್ದೀನಿ ಇದೇ ಕೊನೆ ಅಂತ. ಇದೇ ಕೊನೆ ಆದ್ರೆ ಸರಿ. ನಾನೆಲ್ಲಿ ಬೈದಿದ್ದೀನಿ? ನಾಯಿ ಬೊಗಳಿದ್ದಕ್ಕೆ ಮಾಲೀಕನ ಮೇಲೆ ಹಲ್ಲೆ ಮಾಡಿರುವ ಘಟನೆಯೊಂದು ನಡೆದಿದೆ. ಶ್ವಾನದ ಮೇಲೆ ಕೋಪ ತೋರಿಸಿದ್ದಾರೆ ಜನರು. ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿ ವಿಚಿತ್ರ ಘಟನೆ ನಡೆದಿದೆ. ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ಶ್ವಾನದ ಮಾಲೀಕ ರಂಗಪ್ಪ ಎಂಬಾತನ ವಿರುದ್ಧ ಶಶಿಕಿರಣ್ ದೂರನ್ನ ಸಲ್ಲಿಸಿರೋದು. ಶೇಷಾದ್ರಿಪುರದ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ವಿಡಿಯೋನ ಆಧರಿಸಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ಶೇಷಾದ್ರಿಪುರ ಪೊಲೀಸ್ ಠಾಣೆಯಲ್ಲಿ ಆರೋಪಿ ರಂಗಪ್ಪನ ಮೇಲೆ ಎಫ್ಐಆರ್ ಆಗಿದೆ. ನಾಯಿ ಹಾಗೂ ನಾಯಿ ಸಾಕಿದ ಮಾಲೀಕನ ಮೇಲೆ ಹಲ್ಲೆ ಮಾಡಿರುವುದು, ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಆರೋಪ ಕೇಳಿಬಂದಿದೆ. ರಂಗಪ್ಪ ನಾಯಿ ಹಾಗೂ ಮಾಲೀಕನ ಮೇಲೆ ಹಲ್ಲೆ ಮಾಡ್ತಾ ಇರುವಂತಹ ವಿಡಿಯೋ ಲಭ್ಯ ಆಗಿದೆ. ಎಫ್ಐಆರ್ ದಾಖಲಿಸಿ ತನಿಖೆಯನ್ನ ಮುಂದುವರೆಸಿದ್ದಾರೆ ಶೇಷಾದ್ರಿಪುರ ಪೊಲೀಸರು. ನಿನಗೂ ಅಷ್ಟೇ ಅವತ್ತೇ ಹೇಳಿದ್ದೀನಿ ಇದೇ ಕೊನೆ ಅಂತ. ಇದೇ ಕೊನೆ ಆದ್ರೆ ಸರಿ. ನಾನೆಲ್ಲಿ ಬೈದಿದ್ದೀನಿ? ಹೊಡಿ. ಮಕ್ಳಿಗೆ ಯಾವನ್ ಹೊಡೆದವನಲ್ಲಿ ಅವನು ಇಲ್ದೇ ಇರೋದೆಲ್ಲ ಹೇಳ್ತಾನಲ್ಲಿ ಹೊಡಿತಾನೆ ಅಂತ. ನಿನಗೂ ಅಷ್ಟೇ ಅವತ್ತೇ ಹೇಳಿದ್ದೀನಿ ಇದೇ ಕೊನೆ ಅಂತ. ಇದೇ ಕೊನೆ ಆದ್ರೆ ಸರಿ. ನಾನೆಲ್ಲಿ ಬೈದಿದ್ದೀನಿ? ನಾಯಿ ಬೊಗಳಿದ್ದಕ್ಕೆ ಮಾಲೀಕನ ಮೇಲೆ ಹಲ್ಲೆ ಮಾಡಿರುವ ಘಟನೆಯೊಂದು ನಡೆದಿದೆ. ಶ್ವಾನದ ಮೇಲೆ ಕೋಪ ತೋರಿಸಿದ್ದಾರೆ ಜನರು. ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿ ವಿಚಿತ್ರ ಘಟನೆ ನಡೆದಿದೆ. ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ಶ್ವಾನದ ಮಾಲೀಕ ರಂಗಪ್ಪ ಎಂಬಾತನ ವಿರುದ್ಧ ಶಶಿಕಿರಣ್ ದೂರನ್ನ ಸಲ್ಲಿಸಿರೋದು. ಶೇಷಾದ್ರಿಪುರದ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ವಿಡಿಯೋನ ಆಧರಿಸಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ಶೇಷಾದ್ರಿಪುರ ಪೊಲೀಸ್ ಠಾಣೆಯಲ್ಲಿ ಆರೋಪಿ ರಂಗಪ್ಪನ ಮೇಲೆ ಎಫ್ಐಆರ್ ಆಗಿದೆ. ನಾಯಿ ಹಾಗೂ ನಾಯಿ ಸಾಕಿದ ಮಾಲೀಕನ ಮೇಲೆ ಹಲ್ಲೆ ಮಾಡಿರುವುದು, ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಆರೋಪ ಕೇಳಿಬಂದಿದೆ. ರಂಗಪ್ಪ ನಾಯಿ ಹಾಗೂ ಮಾಲೀಕನ ಮೇಲೆ ಹಲ್ಲೆ ಮಾಡ್ತಾ ಇರುವಂತಹ ವಿಡಿಯೋ ಲಭ್ಯ ಆಗಿದೆ.
ಎಫ್ಐಆರ್ ದಾಖಲಿಸಿ ತನಿಖೆಯನ್ನ ಮುಂದುವರೆಸಿದ್ದಾರೆ ಶೇಷಾದ್ರಿಪುರ ಪೊಲೀಸರು. ನಿನಗೂ ಅಷ್ಟೇ ಅವತ್ತೇ ಹೇಳಿದ್ದೀನಿ ಇದೇ ಕೊನೆ ಅಂತ. ಇದೇ ಕೊನೆ ಆದ್ರೆ ಸರಿ. ನಾನೆಲ್ಲಿ ಬೈದಿದ್ದೀನಿ? ಹೊಡಿ. ಮಕ್ಳಿಗೆ ಯಾವನ್ ಹೊಡೆದವನಲ್ಲಿ ಅವನು ಇಲ್ದೇ ಇರೋದೆಲ್ಲ ಹೇಳ್ತಾನಲ್ಲಿ ಹೊಡಿತಾನೆ ಅಂತ. ನಿನಗೂ ಅಷ್ಟೇ ಅವತ್ತೇ ಹೇಳಿದ್ದೀನಿ ಇದೇ ಕೊನೆ ಅಂತ. ಇದೇ ಕೊನೆ ಆದ್ರೆ ಸರಿ. ನಾನೆಲ್ಲಿ ಬೈದಿದ್ದೀನಿ? ನಾಯಿ ಬೊಗಳಿದ್ದಕ್ಕೆ ಮಾಲೀಕನ ಮೇಲೆ ಹಲ್ಲೆ ಮಾಡಿರುವ ಘಟನೆಯೊಂದು ನಡೆದಿದೆ. ಶ್ವಾನದ ಮೇಲೆ ಕೋಪ ತೋರಿಸಿದ್ದಾರೆ ಜನರು. ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿ ವಿಚಿತ್ರ ಘಟನೆ ನಡೆದಿದೆ. ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ಶ್ವಾನದ ಮಾಲೀಕ ರಂಗಪ್ಪ ಎಂಬಾತನ ವಿರುದ್ಧ ಶಶಿಕಿರಣ್ ದೂರನ್ನ ಸಲ್ಲಿಸಿರೋದು. ಶೇಷಾದ್ರಿಪುರದ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ವಿಡಿಯೋನ ಆಧರಿಸಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ಶೇಷಾದ್ರಿಪುರ ಪೊಲೀಸ್ ಠಾಣೆಯಲ್ಲಿ ಆರೋಪಿ ರಂಗಪ್ಪನ ಮೇಲೆ ಎಫ್ಐಆರ್ ಆಗಿದೆ. ನಾಯಿ ಹಾಗೂ ನಾಯಿ ಸಾಕಿದ ಮಾಲೀಕನ ಮೇಲೆ ಹಲ್ಲೆ ಮಾಡಿರುವುದು, ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಆರೋಪ ಕೇಳಿಬಂದಿದೆ. ರಂಗಪ್ಪ ನಾಯಿ ಹಾಗೂ ಮಾಲೀಕನ ಮೇಲೆ ಹಲ್ಲೆ ಮಾಡ್ತಾ ಇರುವಂತಹ ವಿಡಿಯೋ ಲಭ್ಯ ಆಗಿದೆ. ಎಫ್ಐಆರ್ ದಾಖಲಿಸಿ ತನಿಖೆಯನ್ನ ಮುಂದುವರೆಸಿದ್ದಾರೆ ಶೇಷಾದ್ರಿಪುರ ಪೊಲೀಸರು. ನಿನಗೂ ಅಷ್ಟೇ ಅವತ್ತೇ ಹೇಳಿದ್ದೀನಿ ಇದೇ ಕೊನೆ ಅಂತ. ಇದೇ ಕೊನೆ ಆದ್ರೆ ಸರಿ. ನಾನೆಲ್ಲಿ ಬೈದಿದ್ದೀನಿ? ಹೊಡಿ. ಮಕ್ಳಿಗೆ ಯಾವನ್ ಹೊಡೆದವನಲ್ಲಿ ಅವನು ಇಲ್ದೇ ಇರೋದೆಲ್ಲ ಹೇಳ್ತಾನಲ್ಲಿ ಹೊಡಿತಾನೆ ಅಂತ. ನಿನಗೂ ಅಷ್ಟೇ ಅವತ್ತೇ ಹೇಳಿದ್ದೀನಿ ಇದೇ ಕೊನೆ ಅಂತ. ಇದೇ ಕೊನೆ ಆದ್ರೆ ಸರಿ. ನಾನೆಲ್ಲಿ ಬೈದಿದ್ದೀನಿ? ನಾಯಿ ಬೊಗಳಿದ್ದಕ್ಕೆ ಮಾಲೀಕನ ಮೇಲೆ ಹಲ್ಲೆ ಮಾಡಿರುವ ಘಟನೆಯೊಂದು ನಡೆದಿದೆ. ಶ್ವಾನದ ಮೇಲೆ ಕೋಪ ತೋರಿಸಿದ್ದಾರೆ ಜನರು. ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿ ವಿಚಿತ್ರ ಘಟನೆ ನಡೆದಿದೆ. ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ಶ್ವಾನದ ಮಾಲೀಕ ರಂಗಪ್ಪ ಎಂಬಾತನ ವಿರುದ್ಧ ಶಶಿಕಿರಣ್ ದೂರನ್ನ ಸಲ್ಲಿಸಿರೋದು. ಶೇಷಾದ್ರಿಪುರದ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ವಿಡಿಯೋನ ಆಧರಿಸಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ಶೇಷಾದ್ರಿಪುರ ಪೊಲೀಸ್ ಠಾಣೆಯಲ್ಲಿ ಆರೋಪಿ ರಂಗಪ್ಪನ ಮೇಲೆ ಎಫ್ಐಆರ್ ಆಗಿದೆ. ನಾಯಿ ಹಾಗೂ ನಾಯಿ ಸಾಕಿದ ಮಾಲೀಕನ ಮೇಲೆ ಹಲ್ಲೆ ಮಾಡಿರುವುದು, ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಆರೋಪ ಕೇಳಿಬಂದಿದೆ. ರಂಗಪ್ಪ ನಾಯಿ ಹಾಗೂ ಮಾಲೀಕನ ಮೇಲೆ ಹಲ್ಲೆ ಮಾಡ್ತಾ ಇರುವಂತಹ ವಿಡಿಯೋ ಲಭ್ಯ ಆಗಿದೆ. ಎಫ್ಐಆರ್ ದಾಖಲಿಸಿ ತನಿಖೆಯನ್ನ ಮುಂದುವರೆಸಿದ್ದಾರೆ ಶೇಷಾದ್ರಿಪುರ ಪೊಲೀಸರು. ನಿನಗೂ ಅಷ್ಟೇ ಅವತ್ತೇ ಹೇಳಿದ್ದೀನಿ ಇದೇ ಕೊನೆ ಅಂತ. ಇದೇ ಕೊನೆ ಆದ್ರೆ ಸರಿ. ನಾನೆಲ್ಲಿ ಬೈದಿದ್ದೀನಿ? ಹೊಡಿ. ಮಕ್ಳಿಗೆ ಯಾವನ್ ಹೊಡೆದವನಲ್ಲಿ ಅವನು ಇಲ್ದೇ ಇರೋದೆಲ್ಲ ಹೇಳ್ತಾನಲ್ಲಿ ಹೊಡಿತಾನೆ ಅಂತ. ನಿನಗೂ ಅಷ್ಟೇ ಅವತ್ತೇ ಹೇಳಿದ್ದೀನಿ ಇದೇ ಕೊನೆ ಅಂತ. ಇದೇ ಕೊನೆ ಆದ್ರೆ ಸರಿ. ನಾನೆಲ್ಲಿ ಬೈದಿದ್ದೀನಿ?